ನಮಸ್ಕಾರ ಕಂಪ್ಲೀಟ್ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಹೂಗಾರ್ ಕೇಂದ್ರ ಚುನಾವಣಾ ಆಯೋಗವು ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣಾ ದಿನಾಂಕವನ್ನು ಘೋಷಣೆ ಮಾಡಿದೆ ಈ ಬಾರಿ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದೆ ಕೇಂದ್ರ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ ರಾಜೀವ್ ಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಎಲೆಕ್ಷನ್ 2023 ಅನೌನ್ಸ್ ಆಗಿದೆ मतदान ಮೇ 10ಕ್ಕೆ ಫಲಿತಾಂಶ ಮೇ 13ಕ್ಕೆ ಇನ್ನು ನಾಮಪತ್ರ ಸಲ್ಲಿಕೆ ಶುರುವಾಗೋದು ಏಪ್ರಿಲ್ 13ಕ್ಕೆ ನಾಮಪತ್ರ ಸಲ್ಲಿಕೆಗೆ ಕಡೆ ದಿನ ಏಪ್ರಿಲ್ 20ಕ್ಕೆ ನಾಮಪತ್ರ ಪರಿಶೀಲನೆ ಆಗೋದು ಏಪ್ರಿಲ್ 21ಕ್ಕೆ ನಾಮಪತ್ರ ವಾಪಸ್ ಪಡೆದುಕೊಳ್ಳುವಂತ ದಿನ ಏಪ್ರಿಲ್ 24ಕ್ಕೆ ಇನ್ನು ಚುನಾವಣಾ ಘೋಷಣೆ ಬಳಿಕ ಮೂರು ಪಕ್ಷಗಳ ನಾಯಕರು ಏನು ಹೇಳಿದ್ರು ಬನ್ನಿ ಕೇಳ್ತಾ ಹೋಗೋಣ ಫಲಿತಾಂಶ ಬಂದ ತಕ್ಷಣವೇ ಸ್ಪಷ್ಟವಾದಂತ ಬಹುಮತ ಭಾರತೀಯ ಜನತಾ ಪಕ್ಷಕ್ಕೆ ಸಿಗಲಿದೆ ಮತ್ತೊಮ್ಮೆ ಮುಂದಿನ 5 ವರ್ಷ ಸ್ಪಷ್ಟ ಬಹುಮತದಿಂದ ಭಾರತೀಯ ಜನತಾ ಪಕ್ಷ ಆಡಳಿತ ಬರೋದರಲ್ಲಿ ಯಾವುದೇ ಸಂಶಯವಿಲ್ಲ ಜಯ ನಮ್ಮದು ನಾನು 60 ಕಾನ್ಸ್ಟಿಟ್ಯೂನ್ಸಿಗಳು ಕವರ್ ಮಾಡಿದ್ದೀನಿ ಇವರು ಡಿ.ಕೆ. ಶಿವಕುಮಾರ್ ಕೂಡ 50-60 ಕಾನ್ಸ್ಟಿಟ್ಯೂನ್ಸಿಗಳು ಮಾಡಿದ್ದಾರೆ ಮತ್ತೆ 22 ಜಿಲ್ಲೆಗಳಿಗೆ ಹೆಡ್ ಕ್ವಾರ್ಟರ್ಸ್ಗಳಿಗೆ ಹೋಗಿದ್ದೀವಿ ನಾವು ಕೂಡ ಅನೇಕ ಪ್ರಚಾರ ಸಭೆಗಳನ್ನು ಮಾಡಿದ್ದೀವಿ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧರಾಗಿದ್ದೀವಿ ಭ್ರಷ್ಟಾಚಾರದ ನಿರ್ಮೂಲನೆಗೆ 40% ಕಮಿಷನ್ ನಿರ್ಮೂಲನೆಗೆ ಏನು ಜನ ನೋವನ್ನು ಅನುಭವಿಸ್ತಾ ಇದ್ದಾರೆ ದಿನ ಪಿಕ್ ಪಾಕೆಟ್ ನಡೀತಾ ಇದೆ ಆ ಪಿಕ್ ಪಾಕೆಟ್ ಅನ್ನು ನಿಲ್ಲಿಸಲಿಕ್ಕೆ ಮೇ 10ನೇ ತಾರೀಕು ಹೊಸ ದಿನ ಈಗಾಗಲೇ ಚುನಾವಣೆಯ ಪ್ರಚಾರವನ್ನು ನಮ್ಮ ಪಕ್ಷ 70% ಮುಗಿಸಿದ್ದೇವೆ ಈಗಾಗಲೇ ಕಳೆದ 100 ದಿನಗಳಿಂದ ಜನಗಳ ಸಮೀಪಕ್ಕೆ ಹೋಗಿ ಕಾರ್ಯಕ್ರಮಗಳ ಆಧಾರದ ಮೇಲೆ ಜನತೆಯನ್ನು ನಾವೇನು ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದೇವೆ ಇವತ್ತು ಈ ಚುನಾವಣೆಯ ದಿನಾಂಕವನ್ನು ನಾವು ಭಾಳ ದಿನಗಳಿಂದ ನಾವು ಕಾಯ್ತಾ ಇದ್ವು ಯಾವ ದಿನಾಂಕವನ್ನು ಘೋಷಣೆ ಮಾಡ್ಬೋದು ಅಂತೇಳಿ ಇವತ್ತಿನ ಒಂದು ಚುನಾವಣೆಯ ದಿನಾಂಕ ಘೋಷಣೆ ಆಗಿರತಕ್ಕಂಥದ್ದಕ್ಕೆ ನಮ್ಮ ಪಕ್ಷ ಸಂಪೂರ್ಣ ಸ್ವಾಗತ ಕೋರ್ತೀವಿ ಚುನಾವಣೆ ಘೋಷಣೆ ಬೆನ್ನಲ್ಲೇ ಚುನಾವಣಾ ಪೂರ್ವ ಸಮೀಕ್ಷೆ ಹೊರಬಿದ್ದಿದೆ ಎಬಿಪಿ ಸಿ ವೋಟರ್ ಜಿ ನ್ಯೂಸ್ ಟೈಮ್ಸ್ ನೌ ಸಮೀಕ್ಷೆ ನಡೆಸಿದೆ ಎಬಿಪಿ ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಬಹುಮತ ಬಂದಿದೆ ಜಿ ನ್ಯೂಸ್ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಯಾರಿಗೂ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ ಎಬಿಪಿ ಸಿ ವೋಟರ್ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ 115ರಿಂದ 127 ಬಿಜೆಪಿ 68ರಿಂದ 80 ಜೆಡಿಎಸ್ 23 ಕ್ಷೇತ್ರಗಳಿಂದ 35 ಇನ್ನು ಇತರೆ 2 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಅನ್ನೋದು ಎಬಿಪಿ ಮತ್ತು ಸಿ ವೋಟರ್ ಅಲ್ಲಿ ಸಮೀಕ್ಷೆ ನಡೆಸಿರುವಂತದ್ದು ಅದೇ ರೀತಿಯಾಗಿ ಜಿ ನ್ಯೂಸ್ ಸಮೀಕ್ಷೆಯಲ್ಲಿ ಬಿಜೆಪಿಗೆ 96ರಿಂದ 106 ಕ್ಷೇತ್ರಗಳು ಕಾಂಗ್ರೆಸ್ಗೆ 88ರಿಂದ 98 ಜೆಡಿಎಸ್ಗೆ 28ರಿಂದ 33 ಕ್ಷೇತ್ರಗಳು ಗೆಲ್ಲಬಹುದು ಅನ್ನುವಂತ ಸಮೀಕ್ಷೆ ಹೊರಬಿದ್ದಿದೆ ಟೈಮ್ಸ್ ನಾವು ಸಮೀಕ್ಷೆ ನೋಡೋದಾದ್ರೆ ಕಾಂಗ್ರೆಸ್ನಲ್ಲಿ 91 ಬಿಜೆಪಿ 95 ಜೆಡಿಎಸ್ 35 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುತ್ತೆ ಅನ್ನುವಂತ ಸಮೀಕ್ಷೆ ಹೊರಬಿದ್ದಿದೆ ರಾಜ್ಯ ಬಿಜೆಪಿಗೆ ಅಮಿತ್ ಶಾ ಬಿಗ್ ಮೆಸೇಜ್ ಅನ್ನು ರವಾನಿಸಿದ್ದಾರೆ ಕರ್ನಾಟಕ ಬಿಜೆಪಿಗೆ ಬಿಎಸ್ ಯಡಿಯೂರಪ್ಪನವರೇ ಸುಪ್ರೀಂ ನಾಯಕ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿಕೆ ಕೊಟ್ಟಿದ್ದಾರೆ ನ್ಯೂಸ್ 18 ರೈಸಿಂಗ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಮಾತನಾಡಿರುವ ಅಮಿತ್ ಶಾ ಕರ್ನಾಟಕ ಚುನಾವಣೆ ಹಾಗೂ ಬಿಎಸ್ವೈಗೆ ಹೆಚ್ಚಿನ ಮನ್ನಣೆ ನೀಡಿದ್ದಾರೆ ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದೇ ಗೆಲ್ಲುತ್ತೆ ಬಿಎಸ್ವೈ ಅವರೇ ಚುನಾವಣೆ ಮುಂದಾಳತ್ವ ವಹಿಸಲಿದ್ದಾರೆ ಅಂತ ಅಮಿತ್ ಶಾ ಹೇಳಿದ್ದಾರೆ येदुरप्पा जी हमारे वरिष्ठ नेता है केंद्रीय पार्लियामेंट्री बोर्ड के मेंबर है चुनाव समिति के मेंबर हैं और भारतीय जनता पार्टी ने उनकी वरिष्ठता को कभी क्वेश्चन नहीं किया हम ऐसी पार्टी नहीं है कि जो पावर पर नहीं है उसको दरकिनार कर देते हैं हमारे यहाँ जो वरिष्ठ नेता होता है उनका सम्मान पावर में हो या न हो सम्मान होता है और आज भी मैं कह रहा हूं सबके सामने कि येदुरप्पा जी बहुत बड़े आकर्षण के साथ स्टार कैंपेनर की भूमिका कर्नाटक के अंदर निभाएंगे और उन्होंने वो कर्नाटक असेंबली में भी नहीं हमारी कोई बातचीत कैसे हम हर सीट पर लड़ेंगे पूर्ण बहुमत के लिए लड़ेंगे और मोदी जी के नेतृत्व में पूर्ण बहुमत आएगा इसका मुझे पूर्ण भरोसा है किसी से बातचीत का सवाल ही पैदा नहीं
कोई भी हालत में अगर जरूरत पड़ी तो भी उनके संग गठबंधन नहीं करेंगे। गठबंधन नहीं करेंगे चाहे कुछ भी, अगर मान लीजिए कम भी पड़ जाए सीट। गठबंधन का सवाल ही नहीं है, किसी के साथ गठबंधन करने की जरूरत नहीं है। पोस्ट पोल भी नहीं। पूर्ण बहुमत प्राप्त करने जा रहे हैं और विश्वास के साथ हम मैदान में उतरे। विधानसभा के चुनाव की घोषणा से पहले आपकी पार्टी ने जो 4% रिजर्वेशन मुस्लिम्स के लिए था, उसको आपने 2% जो है लिंगायत और वोकालिगा उसके लिए उसमें बांट दिया। ऑपोजिशन का कहना यह है कि ये पोलराइजेशन की आपकी एक स्ट्रैटेजी है, इसको कैसे देखते हैं आप, क्या मानते हैं? देखिए, मैं मानता हूं ये करने में थोड़ी देर हो गई है, क्योंकि धर्म के आधार पर आरक्षण संविधान सम्मत नहीं है, ये गैर संवैधानिक है। किसी भी प्रकार का आरक्षण धर्म के आधार पर नहीं हो सकता है। जो कांग्रेस की कर्नाटक सरकार ने पोलराइजेशन के लिए किया था, उसको हमने करेक्ट किया है और मैं मानता हूं ये करने में थोड़ी देर हो गई है। जेडीएस ने करीब 150 लोगों की लिस्ट जारी कर दी है, कांग्रेस ने भी करीब 125 कैंडिडेट घोषित कर दिए हैं, आप लोगों ने अभी तक कोई लिस्ट जारी नहीं की, तो कहीं ना कहीं कोई चौंकाने वाली कोई नहीं, चौंकाने वाला कुछ नहीं होता। हमारे यहाँ एक पद्धति तय है, जिले को सुनते हैं, फिर प्रदेश में इस पर चर्चा होता है, फिर यहाँ पर आता है और केंद्रीय पार्लियामेंट्री बोर्ड निर्णय करता है। वहां परिवारों को सुनना है, 5 परिवार इकट्ठा बैठ जाते, और जेडीएस में तो 5 भी नहीं बैठना, एक ही परिवार बैठ जाए तो सारे फैसले हो जाते देवगौड़ा जी का, और यहाँ 3-4 परिवार बैठ जाए तो फैसला तो उनके लिए बड़ा सरल है। हमारे यहाँ लाखों कार्यकर्ताओं से चरणबद्ध चर्चा करनी होती है तो थोड़ी देर लगती है भैया, हम थोड़े स्लो भी है। ಇನ್ನು ಅಮಿತ್ ಶಾ ಬಳಿಕ ರಾಜ್ಯ ಬಿಜೆಪಿಗೆ ಪ್ರಧಾನಿ ಮೋದಿ ಬಲ ಸಿಕ್ಕಿದೆ. ಕರ್ನಾಟಕದ ಬೆಳವಣಿಗೆಗೆ ಬಿಜೆಪಿ ಬದ್ಧವಾಗಿದೆ ಅಂತ ಪ್ರಧಾನಿ ಮೋದಿ ಕನ್ನಡದಲ್ಲೇ ಟ್ವೀಟ್ ಮಾಡಿದ್ದಾರೆ. ಅಭಿವೃದ್ಧಿ ಆಧರಿಸಿ ಜನಾಶೀರ್ವಾದ ಬಯಸುತ್ತೇವೆ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ. ಕರ್ನಾಟಕದ ಬೆಳವಣಿಗೆ ಪಯಣವನ್ನ ವೇಗಗೊಳಿಸಲು ಬಿಜೆಪಿ ಬದ್ಧವಾಗಿದೆ. ಸಮಾಜದಲ್ಲಿ ಮೂಲೆ ಗುಂಪಾದವರನ್ನ, ದಮನಿತರನ್ನ ಸಶಕ್ತಗೊಳಿಸಲು ಬಿಜೆಪಿ ಬದ್ಧವಾಗಿದೆ. ಈ ರೀತಿಯಾಗಿ ಮೋದಿ ಅವರು ಕನ್ನಡದಲ್ಲಿ ಟ್ವೀಟ್ ಮಾಡಿದ್ದಾರೆ. ನಾವು ನಮ್ಮ ಅಭಿವೃದ್ಧಿಯ ಕಾರ್ಯಸೂಚಿಯನ್ನ ಆಧರಿಸಿ ಆಶೀರ್ವಾದವನ್ನ ಬಯಸುತ್ತೇವೆ ಅಂತ ಮೋದಿ ಟ್ವೀಟ್ ಮಾಡಿದ್ದಾರೆ. ಎಲೆಕ್ಷನ್ ಘೋಷಣೆ ಬೆನ್ನಲ್ಲೇ ನೀತಿ ಸಂಹಿತೆ ಜಾರಿಗೊಂಡಿದೆ. ಸರ್ಕಾರಿ ಕಾರ್ಯಕ್ರಮಗಳಿಗೆ ಬ್ರೇಕ್ ಬಿದ್ದಿದೆ. ಇನ್ನೊಂದು ಕಡೆ ಜನಪ್ರತಿನಿಧಿಗಳು ಸರ್ಕಾರಿ ಕಾರ್ ಬಿಟ್ಟು ಖಾಸಗಿ ಕಾರನ್ನೇರಿದ್ದಾರೆ. ಚುನಾವಣಾ ಅಖಾಡದಲ್ಲಿ ಇವತ್ತು ಏನೆಲ್ಲ ಆಯಿತು ಅಂತ ತೋರಿಸ್ತೀವಿ ನೋಡಿ. ಎಲೆಕ್ಷನ್ ಅನೌನ್ಸ್ ಬೆನ್ನಲ್ಲೇ ನೀತಿ ಸಂಹಿತೆ ಜಾರಿ. ಸರ್ಕಾರಿ ಕಾರು ಬಿಟ್ಟು ಖಾಸಗಿ ಕಾರ್ ಹತ್ತಿದ ರಾಜಕಾರಣಿಗಳು. ಎಲೆಕ್ಷನ್ ಅನೌನ್ಸ್ ಆಯಿತು, ಅದರ ಹಿಂದೆಯೇ ನೀತಿ ಸಂಹಿತೆಯೂ ಜಾರಿಯಾಯಿತು. ಸರ್ಕಾರದ ಕಾರ್ನಲ್ಲಿ ಓಡಾಡ್ತಿದ್ದವರು ಈಗ ಕೆಳಗಿಳಿದು ತಮ್ಮ ಸ್ವಂತ ಕಾರ್ ಹತ್ತಬೇಕಾಗಿದೆ. ಸಿಎಂ ಬೊಮ್ಮಾಯಿ ಸೇರಿದಂತೆ ಉಳಿದ ಶಾಸಕರು, ಸಚಿವರುಗಳು ಕೂಡ ಕಾರ್ನಿಂದ ಇಳಿದು ನಡೆಯುವಂತಾಗಿದೆ. ಚುನಾವಣಾ ಘೋಷಣೆ ಆಗ್ತಿದ್ದಂತೆ ಸಿಎಂ ಬೊಮ್ಮಾಯಿ ಕಾರ್ನಿಂದ ಇಳಿದು ಮುಖ್ಯ ಗೇಟ್ವರೆಗೂ ಆರ್ ಅಶೋಕ್ ಜೊತೆ ನಡೆದು ಬಂದಿದ್ದಾರೆ. ಇನ್ನೊಂದು ಕಡೆ ಸಚಿವ ಕೆಸಿ ನಾರಾಯಣಗೌಡ ತಮ್ಮ ಸರ್ಕಾರಿ ಕಾರನ್ನ ಹಿಂದಿರುಗಿಸುವಾಗ ವಿಶೇಷವಾಗಿ ಪೂಜೆ ಮಾಡಿ ಆರತಿ ಬೆಳಗಿ ವಾಪಸ್ ನೀಡಿದ್ರು. ಇನ್ನುಳಿದಂತೆ ಸಚಿವರಾದ ಸೋಮಣ್ಣ, ಮುನಿರತ್ನ, ಗೋವಿಂದ ಕಾರಜೋಳ ಅವರು ಖಾಸಗಿ ಕಾರ್ನಲ್ಲಿ ಓಡಾಡಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೂಡ ತಮ್ಮ ಫಾರ್ಚೂನರ್ ಕಾರು ಹಿಂದಿರುಗಿಸಿ ಖಾಸಗಿ ಕಾರ್ನಲ್ಲಿ ತೆರಳಿದ್ರು. ನೀತಿ ಸಂಹಿತೆಯಿಂದ ಸರ್ಕಾರಿ ಕಾರ್ಯಕ್ರಮ ರದ್ದು. ಇನ್ನು ನೀತಿ ಸಂಹಿತೆಯಿಂದಾಗಿ ಸರ್ಕಾರದ ಎಲ್ಲ ಕಾರ್ಯಕ್ರಮಗಳು ರದ್ದಾಗಿವೆ. ಇಂದು ಬೊಮ್ಮಾಯಿ ಕೊಪ್ಪಳದ ಯಲಬುರ್ಗಾ, ಹಾವೇರಿಯ ಶಿಗ್ಗಾಂನಲ್ಲಿ ಪ್ರವಾಸ ಮಾಡಿ ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕಿತ್ತು. ಆದರೆ ಎಲೆಕ್ಷನ್ ಘೋಷಣೆಗೂ ಮುನ್ನವೇ ಕೃಷ್ಣಾ ಜಲಭಾಗ್ಯ ನಿಗಮದಿಂದ ಕೆರೆಗಳಿಗೆ ನೀರು ತುಂಬಿಸೋ ಯೋಜನೆಗೆ ಮುನ್ನ ಸಚಿವ ಹಾಲಪ್ಪ ಆಚಾರ್ ತರಾತುರಿಯಲ್ಲಿ ಚಾಲನೆ ನೀಡಿದ್ರು. ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಕೂಡ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅಡಿಗಲ್ಲು ಹಾಕಿದ್ರು. ವಿಜಯನಗರದ ಹೊಸಪೇಟೆಯಲ್ಲಿ ರಾಜಕೀಯ ನಾಯಕರ ಭಾವಚಿತ್ರ, ಪೋಸ್ಟರ್ಗಳನ್ನ ತೆರವು ಮಾಡಲಾಯಿತು. ಧಾರವಾಡದಲ್ಲಿ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮದ ಪೆಂಡಾಲ್ ತೆರವು ಮಾಡಲಾಯಿತು.
ಗದಗದ ಅಂಬೇಡ್ಕರ್ ಭವನದಲ್ಲಿ ಡಿಜಿಟಲ್ ಸಮಾವೇಶ ಆಯೋಜನೆಯಾಗಿತ್ತು. ಆದರೆ ನೀತಿ ಸಂಹಿತೆ ಜಾರಿಯಾಗ್ತಿದ್ದಂತೆ ಕಾರ್ಯಕ್ರಮಕ್ಕೆ ತಯಾರಾಗಿದ್ದ ಅಡಿಗೆಯನ್ನ ಶಿಫ್ಟ್ ಮಾಡಲಾಯಿತು. ಗೋಧಿ ಹುಗ್ಗಿ, ಅನ್ನ ಸಾರನ್ನು ಮಠವೊಂದಕ್ಕೆ ಸ್ಥಳಾಂತರಿಸಲಾಯಿತು. ಇನ್ನು ಬೆಂಗಳೂರು ಕರಗದ ಮೇಲೂ ಎಲೆಕ್ಷನ್ ನೀತಿ ಸಂಹಿತೆ ಎಫೆಕ್ಟ್ ಆಗಿದೆ. ಇಂದು ರಾತ್ರಿಯಿಂದ ಶುರುವಾಗಬೇಕಿರೋ ಕರಗ ಸಂಪ್ರದಾಯಬದ್ಧವಾಗಷ್ಟೇ ನಡೆಯಲಿದೆ. ಸಿಎಂ ಸೇರಿ ಯಾರೇ ಸಚಿವರು ಕರಗಕ್ಕೆ ಹೋಗುವಂತಿಲ್ಲ. ಇನ್ನೊಂದು ಕಡೆ ರಾಮನಗರದ ರಾಮ ಮಂದಿರದ ಶಂಕುಸ್ಥಾಪನೆಗೂ ಬ್ರೇಕ್ ಬಿದ್ದಿದೆ. ಸೋಮಣ್ಣ ಮಗನಿಗೂ ಗೋ ಬ್ಯಾಕ್ ಗುಮ್ಮ. ಸಚಿವ ಸೋಮಣ್ಣ ಪುತ್ರ ಅರುಣ್ ಸೋಮಣ್ಣಗೆ ತುಮಕೂರು ಬಿಜೆಪಿ ಉಪಾಧ್ಯಕ್ಷ ಸ್ಥಾನ ನೀಡಿರೋದಕ್ಕೆ ಅಸಮಾಧಾನ ವ್ಯಕ್ತವಾಗಿದೆ. ಅಲ್ಲದೆ ಅರುಣ್ ಸೋಮಣ್ಣ ಗೋ ಬ್ಯಾಕ್ ಎನ್ನಲಾಗಿದೆ. ಇನ್ನು ಬಿಎಸ್ವೈ ಹಾಗೂ ವಿಜಯೇಂದ್ರ ವಿರುದ್ಧ ಕಿಡಿಕಾರ್ತಿದ್ದ ಸೋಮಣ್ಣ ಕ್ಷಮೆಯಾಚಿಸಿದ್ದಾರೆ. ಹೊಸ ಇವಿಎಂಗಳಿಗೆ ಡಿಕೆಶಿ ಮನವಿ. ಇನ್ನು ಈ ಬಾರಿ ಎಲೆಕ್ಷನ್ನಲ್ಲಿ ಮತ್ತೆ ಇವಿಎಂ ಹ್ಯಾಕ್ ಗುಮ್ಮ ಕಾಡಿದೆ. ಹೀಗಾಗಿ ಗುಜರಾತ್ನಲ್ಲಿ ಬಳಸಿದ ಇವಿಎಂಗಳು ಬೇಡ ಅಂತ ಡಿಕೆಶಿ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ದಾರೆ. ಹೊಸ ಇವಿಎಂಗಳನ್ನೇ ರಾಜ್ಯಕ್ಕೆ ತಂದಿದ್ದೇವೆ ಅಂತ ಚುನಾವಣಾ ಆಯುಕ್ತರು ಮಾಹಿತಿ ನೀಡಿದ್ದಾರಂತೆ. ನಾವು ಅವ್ರಿಗೆ ಲೆಟರ್ ಬರೆದಿದ್ದೋ, ಗುಜರಾತ್ ಅಲ್ಲಿ ಯೂಸ್ ಮಾಡಿದಂತ ಮಿಷಿನ್ ಇರ್ಬೋದು, ಬೇರೆ ಮಿಷಿನ್ ಯಾವುದು ಇಲ್ಲಿಗೆ ತರಬಾರ್ದು ಅಂತ ಅಫಿಷಿಯಲ್ ಆಗಿ ನಾವು ಫೈಲ್ ಮಾಡಿದ್ದು. ಅವರು ಕಂಪ್ಲೇಂಟ್ ಅದನ್ನ ತಿರಸ್ಕಾರ ಮಾಡಿದ್ರು. ಬಟ್ ಆದ್ರೂ ಕೂಡ ಹೊಸದಾಗಿ ಮಿಷಿನ್ ತಂದಿದೀವಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಮೂಲಭೂತ ಸೌಕರ್ಯಕ್ಕೆ ಹಲವು ಗ್ರಾಮಗಳ ಮತದಾರರು ಪಟ್ಟು ಹಿಡಿದಿದ್ದಾರೆ. ಹಾಸನದ ಸಕಲೇಶ್ಪುರದ ಹಲವು ಗ್ರಾಮಸ್ಥರು ಮೂಲಭೂತ ಸೌಕರ್ಯ ಸಿಕ್ಕಿಲ್ಲ ಅಂದ್ರೆ ಮತದಾನ ಬಹಿಷ್ಕರಿಸಲು ಮುಂದಾಗಿದ್ದಾರೆ. ಗದಗದಲ್ಲಿ ಮಹಿಳೆಯರು ಶಿರಹಟ್ಟಿ ಶಾಸಕ ರಾಮಣ್ಣ ಲಮಾಣಿಗೆ ದಿಗ್ಬಂಧನ ಹಾಕಿ ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಇಂದು ವಿವಿಧ ಕಾಮಗಾರಿ ಉದ್ಘಾಟನೆಗೆ ಬಂದಿದ್ದ ರಾಮಣ್ಣ ಲಮಾಣಿಯನ್ನ ಅಡ್ಡಗಟ್ಟಿದ ಮಹಿಳೆಯರು ಚರಂಡಿ ಸರಿಪಡಿಸುವಂತೆ ಪಟ್ಟು ಹಿಡಿದ್ರು. ಮಹಿಳೆಯರ ಆಕ್ರೋಶಕ್ಕೆ ಬೆಚ್ಚಿ ಶಾಸಕರು ಜಾಗ ಖಾಲಿ ಮಾಡಿದ್ರು. ಇನ್ನು ಎಲೆಕ್ಷನ್ ಅಖಾಡದಲ್ಲಿ ಜನಜನ ಕಾಂಚಾಣ ಸದ್ದು ಮಾಡ್ತಲೇ ಇದೆ. ಹಲವೆಡೆ ಅಕ್ರಮವಾಗಿ ಸಾಗಿಸುತ್ತಿದ್ದ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಕಲಬುರಗಿಯಲ್ಲಿ 35.50 ಲಕ್ಷ ವಶಪಡಿಸಿಕೊಳ್ಳಲಾಗಿದೆ. ದಾವಣಗೆರೆ, ಹಾಸನದಲ್ಲಿ ಮತದಾರರಿಗೆ ಹಂಚಲು ತಂದಿದ್ದ ಕುಕ್ಕರ್, ತವಾ, ಫ್ಲಾಸ್ಕ್ ಸೇರಿದಂತೆ ಅಡುಗೆ ಸಲಕರಣೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಚುನಾವಣೆ ಘೋಷಣೆ ಬೆನ್ನಲ್ಲೇ ರೌಡಿ ಶೀಟರ್ಗಳಿಗೆ ಗಡೀಪಾರು ಮಾಡಲಾಗ್ತಿದೆ. ಶಿವಮೊಗ್ಗ, ಮಂಡ್ಯ, ಮೈಸೂರು, ರಾಜ್ಯದ ಹಲವೆಡೆ ರೌಡಿ ಶೀಟರ್ಗಳನ್ನ ಗಡೀಪಾರು ಮಾಡಲಾಗ್ತಿದೆ. ಬೆಂಗಳೂರಿನ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನನ್ನು ಕೂಡ ಗಡೀಪಾರು ಮಾಡಲಾಗ್ತಾ ಇದೆ. ಇನ್ನು ಶಿವಮೊಗ್ಗದಲ್ಲಿ ಅತಿ ಹೆಚ್ಚು 54 ಜನರಿಗೆ ಈಗಾಗಲೇ ಗಡೀಪಾರು ಮಾಡಲಾಗಿದೆ. ಕಳೆದ 5-6 ತಿಂಗಳಿನಿಂದ ಗೂಂಡಾ ಕಾಯ್ದೆಯಡಿ ಬಂಧಿಸಿ ಗಡೀಪಾರು ಮಾಡಲಾಗಿದೆ. ಇನ್ನು ಕಾನೂನು ಸುವ್ಯವಸ್ಥೆ, ಚುನಾವಣಾ ಅಕ್ರಮವನ್ನ ತಡೆಯೋದಕ್ಕೆ ಪೊಲೀಸರು ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ. ಚುನಾವಣೆ ಘೋಷಣೆ ಬೆನ್ನಲ್ಲೇ ರೌಡಿ ಶೀಟರ್ಗಳಿಗೆ ಗಡೀಪಾರು ಮಾಡಲಾಗ್ತಾ ಇದೆ. ರಾಜ್ಯದಾದ್ಯಂತ ಈ ರೀತಿಯಾಗಿ ಮಾಡಲಾಗ್ತಾ ಇರುವಂಥದ್ದು. ಯಾವುದೇ ರೀತಿಯಾದಂತಹ ಅಕ್ರಮ ಚಟುವಟಿಕೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಈ ಒಂದು ಕ್ರಮವನ್ನ ಕೈಗೊಂಡಿದ್ದಾರೆ ಪೊಲೀಸರು. ಕಡೆಯಿಂದನೂ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಕಡೆಯಿಂದನೂ ಗಡೀಪಾರ ಆದೇಶ ಇದು ಒನ್ ಆಫ್ ದಿ ಹೈಯೆಸ್ಟ್ ಎಂಟೈರ್ ಸ್ಟೇಟ್ನಲ್ಲಿ. ಶಿವಮೊಗ್ಗ ಜಿಲ್ಲೆನಲ್ಲೇ 55 ಗಡೀಪಾರು ಮಾಡಿರ್ತಕ್ಕಂಥದ್ದು ಹೈಯೆಸ್ಟ್ ಇದೆ. ಅದ್ರ ಜೊತೆಗೆ ಕಳೆದ ಒಂದು 5-6 ತಿಂಗಳಲ್ಲಿ 6 ಗೂಂಡಾ ಆ್ಯಕ್ಟ್ ಕೂಡ ನಮ್ಮ ಜಿಲ್ಲೆನಲ್ಲಿ ಆಗಿದೆ. ಆಮೇಲೆ ಮೇಯ್ನ್ ಇಂಪಾರ್ಟೆಂಟ್ ರೌಡಿ ಶೀಟರ್ಸ್ ಯಾರ್ಯಾರಿದ್ದಾರೆ ಅವ್ರದ್ದು ಬೈಂಡಿಂಗ್ ಓವರ್ ಕೂಡ ಆಗಿದೆ. ಅದರಲ್ಲಿ ಕೆಲವರು ಯಾರ್ಯಾರು ಜುಡಿಷಿಯಲ್ ಕಸ್ಟಡಿನಲ್ಲಿ ಅಂದರೆ ಜೈಲ್ನಲ್ಲಿದ್ದಾರೆ ಅಥವಾ ತಲೆ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಇಲ್ಲಿ ಜೂರಿಸ್ಟಿಕ್ಷನಲ್ಲಿ ಎಲ್ಲೂ ಇಲ್ಲ, ಅಂಥವ್ರನ್ನ ಬಿಟ್ಟು, ಅದು ಇಟ್ ಈಸ್ ಲೆಸ್ ದ್ಯಾನ್ 5 to 10%, ಅಂಥವ್ರನ್ನ ಬಿಟ್ಟು ಮಿಕ್ಕಿದ ಎಲ್ಲರ ಮೇಲೂ ಕೂಡ ಈಗಾಗಲೇ ಪ್ರಿವೆಂಟಿವ್ ಆ್ಯಕ್ಷನ್ ಕೂಡ ನಾವು ಇನಿಷಿಯೇಟ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 90% ಎಲ್ಲ ಬೈಂಡ್ ಓವರ್ ಕೂಡ ಆಗಿದೆ. ಇನ್ನು ಮಿಕ್ಕಿದ 10% ಕೂಡ ಈಗ ಮುಂದಿನ ದಿನಗಳಲ್ಲಿ ಇನ್ನು 1 or 2 ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ವರದಿಯಂತೆ ಈಗ 7 ಜನ ರೌಡಿ ಶೀಟರ್ಸ್ನ ಗಡೀಪಾರ್ಗೆ ನಾವು ಆದೇಶವನ್ನು ಹೊರಡಿಸಿದ್ದೇವೆ. ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳ ವರದಿಯಂತೆ ಈಗ 7 ಜನ ರೌಡಿ ಶೀಟರ್ಸ್ನ ಗಡೀಪಾರ್ಗೆ ನಾವು ಆದೇಶವನ್ನು ಹೊರಡಿಸಿದ್ದೇವೆ.
ನಮ್ಮ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಚಂದ್ರ, ನೀತಿ ಸಂಹಿತೆ ಜಾರಿ ಆದ್ಮೇಲೆ ಬೆಂಗಳೂರಲ್ಲಿ ಎಷ್ಟು ಜನ ರೌಡಿ ಶೀಟರ್ಗಳನ್ನ ಈಗ ಗಡೀಪಾರು ಆಗುವಂತಹ ಸಾಧ್ಯತೆ ಇದೆ? ಚೇತನ್, ಖಂಡಿತವಾಗ್ಲೂ ಬೆಂಗಳೂರಿನಲ್ಲಿ ಸಾಕಷ್ಟು ಜನ ಈಗಾಗಲೇ ಒಂದು ಗಡೀಪಾರು ಮಾಡಲು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಪೊಲೀಸರು. ಈಗ ಸದ್ಯಕ್ಕೆ ಅಂದ್ರೆ ರೌಡಿ ಶೀಟರ್ಗಳು ಸುಮಾರು 15ಕ್ಕೂ ಹೆಚ್ಚು ಕೇಸ್ಗಳು ಇರ್ತಕ್ಕಂಥ RS ಅಂದ್ರೆ ರೌಡಿ ಶೀಟರ್ಸ್ ಏನ್ ಕರಿತಾ ಇದೀವಿ, ಅದರಲ್ಲೂ ಕೂಡ ಪ್ರಮುಖವಾಗಿ ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು ಅಥವಾ ಏನೋ ಒಂದು ಸೈಕಲ್ ರವಿ ಆಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಒಂದು ಲಿಸ್ಟ್ ಗಳನ್ನ ಮಾಡ್ಕೊಂಡಿರ್ತಕ್ಕಂಥ ಅವ್ರು ಯಾರು ಕೂಡ ಚುನಾವಣೆ ಹತ್ರ ಇರೋದ್ರಿಂದ, ಯಾರು ಕೂಡ ಈಗಾಗಲೇ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ಅವ್ರು ಯಾರು ಕೂಡ ರಾಜ್ಯದ ಒಳಗಡೆ ಇರ್ತಕ್ಕಂಥ ಪ್ರಮುಖ ನಗರಗಳಲ್ಲಿ ಅಂದ್ರೆ ಬೆಂಗಳೂರು ಆಗಿರ್ಬೋದು ಅಥವಾ ಬೇರೆ ಬೇರೆ ಶಿವಮೊಗ್ಗ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ಈ ರೀತಿಯಲ್ಲಿ ಎಲ್ಲೆಲ್ಲಿ ಅವರು ಅಡ್ಡಾಗಳಿದಾವೋ ಅಲ್ಲೆಲ್ಲೂ ಕೂಡ ಇವ್ರು ಕಾಣಿಸ್ಕೊಂಡ್ಬಾರ್ದು ಅಂತ ಹೇಳಿ ಈಗಾಗಲೇ 110 ಅಂದ್ರೆ ಒಂದು ಬಾಂಡ್ ಅನ್ನ ಬರೆಸ್ಕೊಂಡು ಅವ್ರನ್ನೆಲ್ಲರನ್ನೂ ಕೂಡ ಗಡೀಪಾರು ಮಾಡ್ತಾ ಇದ್ದಾರೆ ಪೊಲೀಸರು. ಜೊತೆ ಇನ್ನೊಂದು ವಿಚಾರ ಏನಂತಂದ್ರೆ ಬೆಂಗಳೂರು ಅಷ್ಟೇ ಅಲ್ಲ ಅಥವಾ ರಾಜ್ಯ ಅಷ್ಟೇ ಅಲ್ಲ, ಬೇರೆ ಬೇರೆ ಕಡೆ ಎಲ್ಲಿಂದ ಅವ್ರ ಆಕ್ಟಿವಿಟೀಸ್ ಏನಾದ್ರು ಮಾಡ್ತಾರೆ ಅಲ್ಲೂ ಕೂಡ ಪೊಲೀಸರು ಹದ್ದಿನ ಕಣ್ಣ ಇಟ್ಟಿದ್ದಾರೆ. ಎಲ್ಲೋ ಬೇರೆ ಕಡೆ ಕೂತ್ಕೊಂಡು ಇವರು ಒಂದು ಬೇರೆ ಬೇರೆ ರೀತಿಯಲ್ಲಿ ಒಂದು ಆಕ್ಟಿವಿಟಿ ಮಾಡ್ಬೋದು ಅಂತ. ಜೊತೆಗೆ ಇನ್ನ ಬೆಂಗಳೂರು ಹೊರತುಪಡಿಸಿ ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಶಿವಮೊಗ್ಗ ಆಗಿರ್ಬೋದು, ಒಟ್ಟು ಸುಮಾರು 54-58 ಜನನ ಈಗಾಗಲೇ ಗಡೀಪಾರು ಮಾಡಿರ್ತಕ್ಕಂಥದ್ದು. ಎಲ್ಲರಲ್ಲೂ ಕೂಡ 110 ರೀತಿಯಲ್ಲಿ ಬಾಂಡ್ ಅನ್ನ ಬರ್ಸ್ಕೊಂಡಿರ್ತಕ್ಕಂಥದ್ದು. ರಾಜ್ಯದಲ್ಲಿ ಮೂಲೆ ಮೂಲೆ, ಯಾಕೆಂದ್ರೆ ಚುನಾವಣೆ ಹತ್ರ ಇರೋದ್ರಿಂದ ಎಲ್ಲ ಕಡೆ ಒಂದು DG ಸಮೀಕ್ಷೆಯಲ್ಲಿ ಒಂದು ಆರ್ಡರ್ ಮಾಡಿರ್ತಾರೆ. ಜೊತೆಗೆ ಚುನಾವಣೆ ಅಧಿಕಾರಿಗಳು ಕೂಡ, ಯಾಕಂದ್ರೆ ಎಲ್ಲೂ ಕೂಡ ಅಸಭ್ಯರ ವರ್ತನೆ ಅಂದ್ರೆ ಒಂದು ಗಲಾಟೆ ನಡಿಬಾರ್ದು, ಯಾಕಂದ್ರೆ ಗನ್ಗಳು ಈಗಾಗಲೇ ಗನ್ಗಳನ್ನ ಕೂಡ ವಾಪಸ್ ಚುನಾವಣಾ ಆಯುಕ್ತರು ಒಂದು ಆರ್ಡರ್ ನ ಪಾಸ್ ಮಾಡಿರ್ತಾರೆ. ಅದೆಲ್ಲರೂ ಕೂಡ ಗನ್ಗಳನ್ನ ಕೂಡ ವಾಪಸ್ ಆಯಾ ಠಾಣಾ ಸಿಬ್ಬಂದಿಗಳಿಗೆ ನೀಡಬೇಕು ಅನ್ನೋದು ಕೂಡ ಈಗಾಗಲೇ ಆರ್ಡರ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅದೇ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ರೌಡಿ ಶೀಟರ್ಸ್ ಕೂಡ ಗಡೀಪಾರು ಮಾಡಕ್ಕೆ ಚುನಾವಣಾ ಆಯೋಗ ಮುಂದಾಗಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸ್ ಇಲಾಖೆ ಒಂದು ಸಹಕಾರ ನೀಡಲೇಬೇಕು ಇದರಲ್ಲಿ ಅಂತ ಕೂಡ ಹೇಳಿರ್ತಕ್ಕಂಥದ್ದು. ಚೇತನ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಡೆ ರೌಡಿ ಶೀಟರ್ಗಳನ್ನ ಗಡೀಪಾರು ಮಾಡಲಾಗ್ತಾ ಇದೆ, ಇನ್ನೊಂದು ಕಡೆ ಎಲೆಕ್ಷನ್ ಹೊತ್ತಲ್ಲೇ ರಾಜ್ಯಕ್ಕೆ ಬರ್ತಿದೆ ಭಾರಿ ಪ್ರಮಾಣದ ಗಾಂಜಾ. ಬೆಂಗಳೂರಿಗೆ ಬರ್ತಾ ಇದ್ದಂತ ಬರೋಬ್ಬರಿ 545 ಕೆಜಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ರಾಜಮಂಡ್ರಿಯಲ್ಲಿ ಗಾಂಜಾವನ್ನ ವಶಪಡಿಸಿಕೊಳ್ಳಲಾಗಿದೆ. ಗಾಂಜಾವನ್ನ ವಶಪಡಿಸಿಕೊಂಡು ಆರೋಪಿಗಳನ್ನ ಬಂಧನ ಮಾಡಲಾಗಿದೆ. ಬೆಂಗಳೂರು NCB ಅಧಿಕಾರಿಗಳ ಕಾರ್ಯಾಚರಣೆ ಇದು. ರಾಜ್ಯಕ್ಕೆ ಗಾಂಜಾ ತರ್ತಾ ಇದ್ದ ಬಗ್ಗೆ ಖಚಿತ ಮಾಹಿತಿಯನ್ನು ಆಧರಿಸಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಟ್ರಕ್ ಹಾಗೂ ಅದನ್ನ ಎಸ್ಕಾರ್ಟ್ ಮಾಡ್ತಿದ್ದಂಥ ಕಾರು ಕೂಡ ವಶಕ್ಕೆ ಪಡೆಯಲಾಗಿದೆ. ಬೆಂಗಳೂರಿಗೆ ಬರ್ತಾ ಇದ್ದಂಥ ಭಾರಿ ಪ್ರಮಾಣದ ಗಾಂಜಾವನ್ನ ಈಗ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಬರೋಬ್ಬರಿ 545 ಕೆಜಿ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ ರಾಜಮಂಡ್ರಿಯಲ್ಲಿ. ಸೊ ಆರೋಪಿಗಳನ್ನ ಬಂಧಿಸಲಾಗಿದೆ. ಇನ್ನು ರಾಜ್ಯಕ್ಕೆ ಗಾಂಜಾ ತರ್ತಿದ್ದಂತಹ ಖಚಿತ ಮಾಹಿತಿ ಆಧರಿಸಿ ಈ ಒಂದು ಕಾರ್ಯಾಚರಣೆಯನ್ನ ಮಾಡಿಸಿದ್ದಾರೆ NCB ಅಧಿಕಾರಿಗಳು. ಹೊಸದಾಗಿ ಜಾರಿಗೊಳಿಸಿರೋ ಪುನರ್ ವರ್ಗೀಕೃತ ಮೀಸಲಾತಿ ಪಟ್ಟಿಗೆ ಸರ್ಕಾರದಿಂದ ಅಧಿಕೃತ ಮುದ್ರೆ ಬಿದ್ದಿದೆ. ಒಕ್ಕಲಿಗ, ಲಿಂಗಾಯತ ಸೇರಿ ಹಿಂದುಳಿದ ಸಮುದಾಯಗಳಿಗೆ 2C 2D ಸೇರಿ ಒಟ್ಟು 32% ಮೀಸಲಾತಿಯನ್ನ ನೀಡಲಾಗಿದೆ. ಹಿಂದುಳಿದ ಕಲ್ಯಾಣ ವರ್ಗಗಳ ಇಲಾಖೆ ಮೀಸಲಾತಿ ವಿಂಗಡಣೆಯ ಪಟ್ಟಿಗೆ ಸಹಿ ಹಾಕಿ ಅಧಿಕೃತ ಜಾರಿಗೊಳಿಸಲಾಗಿದೆ.